ಎಲ್ರಿಗೂ ನಮಗೊಂದು ಗುರು ಬೇಕು ಅಂತ ಇರುತ್ತೆ. ನಮ್ಮ ಕಷ್ಟ ಬರುತ್ತೆ, ಇನ್ನೇನೋ ಆಗುತ್ತೆ, ಸಮಸ್ಯೆ ಬರುತ್ತೆ, ದಿಕ್ಕು ಕಾಣ್ದಂಗೆ ಆಗುತ್ತೆ. ಈ ಉತ್ತಮವಾದಂತಹ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನ ಯಾವುದು? ಅಥವಾ ನಮಗೆ ಸಿಕ್ಕಿದವರೇ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಅಂತ ನಂಬಿಕೆನೇ ಗುರು ಅಂತ ನಾವು ಭಾವಿಸ್ಕೋಬೇಕು? ಅಲ್ಲ, ಸ್ವತಃ ನಾನೇ ಹೇಳಬೇಕು ಅಂದರೆ ನನಗೆ ಗುರುಜಿ ಅಂತ ಹಾಕೋಗಳಕ್ಕೆ ನನಗೆ ಅಷ್ಟು ಮನಸ್ಸು ಒಪ್ಪಲ್ಲ. ಓಕೆ, ನಂಗೆ ಸ್ವಾರ್ಥ ಇಲ್ಲ. ನನಗೆ ಗುರುಜಿ ಅನಿಸ್ಕೋಬೇಕು ನನಗೆ ಯಾವ ಛಲನೂ ಇಲ್ಲ. ನನಗೆ ನಾನು ದ್ವಾರಕಾನಾಥ್ ಅಂದರೆ ದ್ವಾರಕಾನಾಥ, ದ್ವಾರಕೆ ಬಾಗಿಲು ಕಾಯೋನು ಅಂತ. ನಾನು ಸಜ್ಜನರ ದೇವಾಲಯ ನಮ್ಮ ಗುರುಗಳ ಬಾಗಿಲನ್ನು ಕಾದ್ರೆ ಸಾಕಷ್ಟೆ, ಅದೇ ನನ್ನ ಪುಣ್ಯ ಅಂದ್ಕೊಂಡಿದ್ದೇನೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಗುರುಗಳ ಆಯ್ಕೆ ಸರಿಯಾಗಿರಬೇಕು. ನಮ್ಮ ಹತ್ರ ಗುರುಗಳು ನಿಮ್ಮನ್ನು ತಿದ್ದಿ ನಿಮಗೆ ಒಂದು ಸಂದೇಶವನ್ನು ಕೊಟ್ಟು ನೀವೇನು ಮಾಡಬೇಕು ಅಂತ ತೋರಿಸ್ಬೇಕು, ಅದನ್ನು ನಾವು ಅನುಕರಣೆ ಮಾಡಬೇಕು. ಆದರೆ ಗುರುಗಳು ಹೇಳಿದ್ರೆ ಮಾತ್ರ ಬರಲ್ಲ. ಗುರುಗಳು ಏನು ಮಾಡ್ತಾರೆ ಅಂತ ನಮ್ಮ ಕಣ್ಣು ಚುರುಕಾಗಿದ್ದು ನಮ್ಮ ಬುದ್ಧಿ ಸಮವಾಗಿದ್ದರೆ ಗುರುಗಳು ಹೇಗೆ ನಡ್ಕೋತಾರೆ ಅಂತ ಅದು ತಿಳ್ಕೊಂಡ್ರೆ ಗುರುತ್ವ ಒಂದಲ್ಲ ಅಂತ ಬಂದೇ ಬರುತ್ತೆ. ಗುರುಗಳು, ನೀವು ದಿನಕ್ಕೆ ಎಷ್ಟು ಗಂಟೆ ಪೂಜೆ ಪುನಸ್ಕಾರ ಆಧ್ಯಾತ್ಮ ಚಿಂತನೆ ಮಾಡ್ತೀರಿ? ಸುಮಾರು ನನಗೆ ನಿತ್ಯವೂ ಒಂದು 8 ರಿಂದ 10 ಗಂಟೆ ಕಾಲ ಬೇಕೇ ಬೇಕು. ಅದು ಕಡಿಮೆ ಆಗಲ್ಲ ನನ್ನ ಕೈಲಿ. ನನಗೆ ಒಂದು ಭಾಳ ಕುತೂಹಲ ಇದೆ. ನೀವು ಇಷ್ಟು ದೊಡ್ಡ ಅಧ್ಯಾತ್ಮ ಚಿಂತಕರು, ಪೂಜೆ ಪ್ರವಚನ ಇದನ್ನೆಲ್ಲ ಮಾಡ್ತಾ ಇರ್ತೀರಿ. ಆದರೆ ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಆಧುನಿಕ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರಿ. 2 ಮಕ್ಕಳು ಉನ್ನತವಾದಂಥ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ನಿಮ್ಮ ಸೊಸೆ ಇಂಜಿನಿಯರಿಂಗ್ ಓದಿದ್ದಾರೆ. ಅವರಲ್ಲಿ ಅಧ್ಯಾತ್ಮ ಆಸಕ್ತಿ ಹೇಗೆ ಬೆಳೀತು? ಬೆಳೆದಿದೆಯಾ? ನಿಮ್ಗೆ ಖುಷಿ ಇದೆಯಾ? ಅವರು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ನಿಮ್ಮನ್ನು ಅನುಸರಿಸ್ತಾರಾ? ಹಾಗೆ ಅನುಸರಿಸಿದರೆ ಅದಕ್ಕೆ ಏನು ಕಾರಣ ಅಂತ? ನೀವು ಬಹಳ ಸಮಂಜಸವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದ. ಅದಕ್ಕೂತ್ತರ ಬಹಳ ಸರಳವಾಗಿ ಹೇಳಬಲ್ಲೆ ನಾನು. ಈ ಆಧ್ಯಾತ್ಮ ಅಂತಕ್ಕಂಥ ಬರಬೇಕಾದ್ರೆ ವಂಶ ಪರಂಪರೆ ಸರಿಯಾಗಿರಬೇಕು. ಜೀನ್ಸ್ ಎಂದು ಬರ್ತಕ್ಕಂಥದ್ದು. ನಮ್ಮ ತಂದೆಯವ್ರ ತಂದೆ ಎಂಡೋಮೆಂಟ್ ಕಮಿಷನರ್ ಆಗಿದ್ದರು. ನಮ್ಮ ತಂದೆಯವರು ದತ್ತಾತ್ರೇಯನ ಭಕ್ತರು. ನನ್ನ ಹೆಂಡತಿ ಮನಲ್ಲೂ ಅವ್ರ ತಂದೆ ಬಹಳ ದತ್ತಾತ್ರೇಯನ ಪೂಜೆ. ನಮ್ಮ ಅತ್ತೆಯವರಂತೂ ಗಂಧ ತೆಗೆದು ಉಂಡೆ ಮಾಡಿ ಅದರಲ್ಲಿ ಲಕ್ಷಾರ್ಚನೆ ಮಾಡಿದ್ದಾರೆ. ಆಧ್ಯಾತ್ಮ ಜೀನ್ಸಿಂದ ಬಂದಿರೋದು ತಪ್ಪಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತಾತ ಅವ್ರಿಗಿತ್ತು, ನಮ್ಮ ತಂದೆಗಿತ್ತು, ನನಗಿತ್ತು, ನನ್ನ ಮಕ್ಕಳಿಗೆ ಬಂದಿದ್ದಾರೆ. ಆದರೆ ನಿಮ್ಗೆ ಹೇಳಬೇಕು ಅಂದರೆ ನನ್ನ ಮಕ್ಕಳು ನನಗಿಂತ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ. ಅದು ಬೆಳೆಸ್ಕೊಂಡೇ ಅವ್ರು ಇವತ್ತು ಯಾರು ಒಂದು ವೈದ್ಯರಾಗಿದ್ದರೆ, ಯಾರಿಗಾರು ಒಂದು ಉಪಕಾರ ಮಾಡೋಕೆ ಮುದ್ದಿದ್ರೆ ಆಧ್ಯಾತ್ಮೇ ಕಾರಣ ಅಂತ ಖಂಡಿತವಾಗಿ ಹೇಳಬಲ್ಲೆ ನಾನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.